ಆನೇಕಲ್ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕಾರ್ಯಕರ್ತರ ಸಭೆ ಹಾಗೂ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕರ್ತರ ಸಭೆ ಹಾಗೂ ಸೇರ್ಪಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್ ಅವರು ವಹಿಸಿದ್ದರು. ಇನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಜಾಲಿ ವೆಂಕಟೇಶ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ಕವಿತಾ ಅಣ್ಣಯ್ಯರವರನ್ನು ನೂತನವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಕಾರ್ಯದರ್ಶಿ ಹೊಂಪನಘಟ್ಟ ರವಿರವರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ದೊಡ್ಡಹಗಡಿ ಯಲ್ಲಪ್ಪ, ಅಣ್ಣಯ್ಯ, ಕ್ರೀಡಾಪಟು ಸುನಿಲ್, ತಾಯಪ್ಪ, ಬಿಎಂ ನಾಗೇಶ್, ಹೆಬ್ಗೋಡಿ ಮುನಿರಾಜು, ಬಿಎಂ ವೆಂಕಟೇಶ್, ಕವಲ ಹೊಸಹಳ್ಳಿ ಕಾರ್ತಿಕ್, ಬಿಟಿಎಂ ನರಸಿಂಹ ಮತ್ತಿತರರು ಹಾಜರಿದ್ದರು. ನಾವು ಯುವಕರನ್ನ ಮಹಿಳೆಯನ್ನ ಪ್ರತಿಯೊಂದು ಏನೋ ನಮ್ಮ ಸುನಿಲ್ ಹೇಳಿದಂಗೆ ಯುವಕರಿಗೊಂದು ಮಾರ್ಗದರ್ಶನ ಮಾಡೋದಕ್ಕೆ ನಾವು ಇಂಥ ಸಭೆಗಳನ್ನು ನಾವು ಮಾಡೋಕ್ಕೆ ಮುಂದುವರೆದಿರ್ತೇವೆ. ಈಗಾಗಲೇ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಸಂಘಟನೆಗಳನ್ನು ಹುಟ್ಟಾಕಿದಂಥ ನಾಯಕರು ನನ್ನ ರಾಜ್ಯಾಧ್ಯಕ್ಷರು ಜಿಗಣಿಶಂಕರ್ ಸಾಹೇಬ್ರೆ. ಅವರಿಂದ ಭಾಳಷ್ಟು ಲೀಡರ್ಗಳನ್ನು ಆಗಿದ್ದಾರೆ. ಇಲ್ಲೆಲ್ಲೋ ಇದ್ದಂಥವರು ಇವತ್ತು ಭಾಳಷ್ಟು ರಾಜ್ಯಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಒಳ್ಳೊಳ್ಳೆ ನಾಯಕರಾಗಿ ಬೆಳೀತಾ ಇದ್ದಾರೆ. ನಮ್ಗೆ ಭಾಳ ಸಂತೋಷ. ಏನು ಹಾಗಾಗಿ ನಾವು ಯುವಕರಿಗೊಂದು ಮಾರ್ಗದರ್ಶನ ಕೊಟ್ಟರೆ, ವಿದ್ಯಾಭ್ಯಾಸಗಳು ಮುಗಿಸಿ ನೀವು ಒಂದು ನಾಯಕರುಗಳಾಗಬೇಕು, 10 ಜನಕ್ಕೆ ತಿಳುವಳಿಕೆ ಕೊಡಬೇಕು. ಇವತ್ತು ತಾಲೂಕಲ್ಲಿ ಅತಿ ಹೆಚ್ಚಾಗಿ ನಡೀತಾರಂಥ ಘಟನೆಗಳು ನಿಮಗೆಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ, ಫೋನ್ಗಳಲ್ಲಿ, ವಾಟ್ಸಪ್ಪು, ಫೇಸ್ಬುಕ್ಗಳಿಗೆಲ್ಲ ತಾವು ನೋಡ್ತಾನೆ ಇರ್ತೀರಿ. 2 ಎಕರೆ ಬೆಂಗಳೂರಲ್ಲಿ ಇದ್ದಂಥ ಜೈಲು ಇವತ್ತು 101 ಎಕರೆ ಆಗಿದೆ ಕೊಟ್ಟನಗರದಲ್ಲಿ. ಭಾಳಷ್ಟು ಇವಾಗ ನಡೀತಾರದ ಯುವಕರು ಅಫೀಮು, ಗಾಂಜಾ ಇದರಲ್ಲಿ ಒಳಗಾಗಿ ವಿದ್ಯಾಭ್ಯಾಸಗಳನ್ನು ಕಳ್ಕೊಂಡು ಇವತ್ತು ಜೈಲು ಪಾಲಾಗಿರೋದೇ ತುಂಬ ಜನ ಇವಾಗೆಲ್ಲ. ಅದಕ್ಕೆ ನಾವೇನು ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದರೆ, ನೀವೆಲ್ಲ ಒಂದು ಸಂಸ್ಥೆಗಳಲ್ಲಿ ಬೆಳೀರಿ, ಒಂದು ನಾಯಕರಾಗಿ ಬೆಳೀರಿ. ನೀವೊಂದು ನಾಯಕರಾಗಿ ಬೆಳೆದರೆ ಒಂದು ರೈತರಿಗೆ ಎಲ್ಲನ ಅನ್ಯಾಯ ಆದರೆ ನೀವು ಅವರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೋದು, ದಲಿತರಿಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸ್ಬೋದು, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಯಾರಿಗೇ ಒಂದು ತೊಂದರೆ ಆದ್ರೂ ಅವ್ರ ಪರ ಹೋರಾಟ ಮಾಡಿ ನೀವೆಲ್ಲ ಒಂದು ನ್ಯಾಯ ಕೊಡಿಸೋಂಥ ನಾಯಕರುಗಳಾಗಬೇಕು ಅನ್ನೋದೇ ನಮ್ಮ ಕನಸು. ನಮ್ಮ ನಾಯಕರಾದಂಥ ಪ್ರಜ್ವಲ್ ಸಾಹೇಬರು ನಮಗೆ ರಾಜ್ಯಾಧ್ಯಕ್ಷರಾಗಿ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ನಮ್ಮ ನಾಯಕರಿರ್ತಕ್ಕಂಥವರು ಯಾರೂ ಸಿಕ್ಕಲ್ಲ ನಮಗೆ. ಅಂಥ ಒಳ್ಳೆ ನಾಯಕರನ್ನು ನಮಗೆ ರಾಜ್ಯಾಧ್ಯಕ್ಷರಾಗಿ ಸಿಕ್ಕಿದ್ದಾರೆ. ನಿಮಗೆ ಓದೋದಕ್ಕೆ ಬುಕ್ಸ್ ಆಗಿರಲಿ, ಬಟ್ಟೆ ಆಗಿರಲಿ, ಏನೇ ಸಮಸ್ಯೆಗಳಾಗಿರಲಿ, ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ನಮ್ಮ ಅಣ್ಣ ರವಿಯಣ್ಣವರಾಗಲಿ, ನಾವೇ ಆಗಲಿ ನಿಮ್ಗೆ ಏನು ಬೇಕೋ ಕೊಡಿಸೋದಕ್ಕೆ ನಾವು ಸಿದ್ಧನೇ. ಬಂಧುಗಳೇ, ಇವತ್ತು ನಾವು ನಿಮ್ಮಂಥ ಯುವಕರನ್ನ, ನಿಮ್ಮಂಥ ಒಂದು ವಿದ್ಯಾವಂತರನ್ನ ನಾವು ಈ ರೀತಿ ಸಭೆಗಳಿಗೆ ಏನಕ್ಕೆ ಕರಿತೀವಿ ಅಂದರೆ, ನಿಮಗೆ ಜೀವನದಲ್ಲಿ ಒಂದು ದಾರಿಯಾಗಲಿ, ನಿಮ್ಮೊಂದು ಕಡೆ ನಾವು ಓದಬೇಕು, ಈ ರೀತಿ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ವಯಸ್ಸಲ್ಲಿ ಬರೋದು ಸ್ವಲ್ಪ ಕಮ್ಮಿ. ಅದಕ್ಕಾಗಿ ಈ ರೀತಿ ಒಂದು ಸಭೆಗಳನ್ನ ಮಾಡಿ ನಿಮಗೆ ಕ್ರೀಡಾ ರೀತಿಯಲ್ಲಾಗಲಿ, ನೀವು ಓದೋ ರೀತಿಯಲ್ಲಾಗಲಿ ನಾವು ಯಾವ ರೀತಿ ನಿಮಗೆ ಬೆಂಬಲ ಕೊಡ್ಬೋದು, ನಿಮಗೆ ಯಾವ ರೀತಿ ನಾವು ಲೈಫಲ್ಲಿ ಗೈಡ್ ಮಾಡ್ಬೋದು ಅನ್ನೋ ಒಂದು ವಿಚಾರಕ್ಕೆ. ಅದಕ್ಕಾಗಿ ಆ ವಿಚಾರದಲ್ಲಿ ನಮ್ಮ ಸುನಿಲ್ ಟೀಚರ್ ಅವರು ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರು ಮತ್ತು ಹೇಳಿದ್ದಾರೆ. ಅವರು
ಮೂಲಭೂತ ಸೌಕರ್ಯಗಳು ಮತ್ತು ಸ್ಟೂಡೆಂಟ್ಸ್ಗೆ ಆಗುವಂಥ ತೊಂದರೆಗಳನ್ನು ಹೇಳ್ತಾ ಇದ್ದಾರೆ. ಸಂಘಟನೆ ವತಿಯಿಂದ ಮೊದಲು ಒಂದು ಬಾರಿ ಆಗಲಿ ಮತ್ತು ಇನ್ನು ಯಾವಾಗಲೂ ಆಗಲಿ ನಾವು ಬೆಂಬಲವಾಗಿ ನಿಂತ್ಕೊಂಡು ನಿಮ್ಮ ಕುಂದುಕೊರತೆಗಳನ್ನು ನಾವು ಸರಿ ಮಾಡೋದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲ ನನಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಸಂಘಟನೆ ಸುಮ್ಮನೆ ಒಂದು ಹೆಸರಿಗಾಗಿ ಮತ್ತು ಇನ್ನೊಂದಕ್ಕಾಗಿ ನಾವು ನಡೆಸೋದಕ್ಕಾಗಲ್ಲ. ನಮ್ಮ ಪ್ರಜೆಗಳಿಗೆ, ನಮ್ಮ ಕಾರ್ಯಕರ್ತರಿಗಾಗಲಿ, ನಮ್ಮ ನಂಬ್ಕೊಂಡಿರುವಂಥ ಜನಗಳಿಗೆ ನಾವು ಸಹಾಯ ಮಾಡಬೇಕು, ಅವ್ರಿಗೆ ಒಂದು ಒಳ್ಳೆಯ ದಾರಿದೀಪವಾಗಬೇಕು ಅನ್ನೋ ಒಂದು ಮೂಲ ಉದ್ದೇಶ. ಯಾಕಂದರೆ ಡಿ ಶಂಕರ್ ಸಾಹೇಬರು ಅದೇ ರೀತಿ ನಡೆಸ್ಕೊಂಡ್ಬಂದಿದ್ದಾರೆ. ಹಾಗೆ ನಾವು ಈ ಭಾಗದಲ್ಲಿ ಇಷ್ಟು ಒಳ್ಳೆಯ ರೀತಿ ಕಾರ್ಯಕ್ರಮ ಮಾಡಿ ಇದನ್ನು ಒಳ್ಳೆಯ ರೀತಿ ತಗೊಂಡು ಬಲಿಷ್ಠವಾಗಿ ಕಟ್ತಾ ಇರ್ತಕ್ಕಂಥ ನಮ್ಮ ಜಾಲಿ ವೆಂಕಟೇಶ್ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿ, ಭಾಗದಲ್ಲಿ ಇದೇ ರೀತಿ ಯುವಕರನ್ನ ಕಟ್ಟಿ ಸಂಘಟನೆಯನ್ನು ಇನ್ನೂ ಬಲಿಷ್ಠಪಡಿಸಿ ನಮ್ಮ ನಾಯಕರನ್ನ ಹುಟ್ಟಾಕುವಂಥ ಒಂದು ಕೆಲಸದಲ್ಲಿ ಅವರು ಸದಾಕಾಲ ಇರ್ತಾರೆ. ಮತ್ತು ನಮ್ಮ ರವಿ ಸರ್ ಆಗಲಿ, ನಮ್ಮ ಇತರ ಎಲ್ಲ ಅಣ್ಣಯವರಾಗಲಿ, ಇತರ ಎಲ್ಲ ನಮ್ಮ ಕಾರ್ಯಕರ್ತರು ಈ ರೀತಿ ಇಷ್ಟು ಒಳ್ಳೆಯ ರೀತಿಯ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ತುಂಬ ಖುಷಿ ತಂದುಕೊಟ್ಟಿದೆ. ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಈ ಒಂದು ಸಂದೇಶವನ್ನು ನಾವು ಮುಗಿಸ್ತೀವಿ. ನಮ್ಮ ಭಾಗದಲ್ಲಿ ಇಷ್ಟು ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು. ಅದಕ್ಕಾಗಿ ಸದಾಕಾಲ ನಾವು ಇದೇ ರೀತಿ ಕಾರ್ಯಕ್ರಮಗಳನ್ನ ಮತ್ತು ಸಂಘಟನೆಯನ್ನು, ನಮ್ಮ ಪಕ್ಷವನ್ನು ಮುಂದುವರಿಸ್ಕೊಳ್ತಾ ನಿಮ್ಮಂಥ ಯುವಕರಿಗೆ ಒಂದು ದಾರಿದೀಪವಾಗಿ ನಿಮಗೆ ಒಳ್ಳೆಯ ಉದ್ದೇಶಗಳನ್ನು ನಾವು ತಿಳಿಸ್ಬೇಕಂತ ಈ ರೀತಿ ಕಾರ್ಯಕ್ರಮವನ್ನು ಮಾಡೋದು. ಇಷ್ಟೊತ್ತು ನೀವು ಕೂತಿ ನಮ್ಮ ಮಾತುಗಳಂತ ಕೇಳೋದಕ್ಕೆ ಡಿ ಶಂಕರ್ ಸಾಹೇಬರು ಅವರು ನಿಧನರಾಗಿದ್ದಾರೆ. ಅವರು ಆದಿ ನಡ್ಕೊಂಡು ಬಂದಂಥ ದಾರಿ ಭಾರಿ ಕಷ್ಟಕರ ಶಾನಾ ದುರಸ್ಥಿತಿ. ಇವತ್ತು ರಿಪಬ್ಲಿಕ್ಕು ಕರ್ನಾಟಕ ಸೇನೆ ಇನ್ನೂ ಬದುಕಿದೆ. ಇದನ್ನು ಸ್ಥಾಪಿತ ಮಾಡಿದವರು ಜಿಗ್ನಿ ಶಂಕರ್ ಅವರು. ಆದರೆ ಅವರು ಈ ಸಂಘಟನೆನ ತಂಗಳಿಟ್ಟು ಗೊಜ್ಜು ತಿಂದುಬಿಟ್ಟು ವಿಧಾನಸೌಧದಲ್ಲಿ ಹೋರಾಟ ಮಾಡಿ, ಒಂದು ಟ್ರಸ್ಟ್ ಮಾಡಿ, ಈ ಸಂಘಟನೆ ಮಾಡಿ, ಸಾರ್ವಜನಿಕರಿಗೆ ಒಳ್ಳೆಯ ಒಂದು ತಿಳುವಳಿಕೆ ಇಲ್ದಿದ್ದಂಥ ಒಂದು ನಮ್ಮ ಹಿಂದುಳಿದ ಜನರಿಗೆ ಮೇಲ್ ಹಾದಿ ತೋರಿಸ್ತಕ್ಕಂಥ ದಾರಿ ದೀಪ ಮಾಡಿ ಈ ಸಂಘಟನೆನ ಸ್ಥಾಪನೆ ಮಾಡಿ, ಅವರು ಎಲ್ಲೇ ಹೋಗಲಿ, ಯಾವುದೇ ಒಂದು ಪ್ರತಿಭಟನೆ ಆಗಲಿ, ಜಿಗ್ನಿ ಶಂಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಅವ್ರ ಹೆಸರು ಕೇಳಿದ್ರೆ ಸಾಕು, ಜಿಗ್ನಿ ಶಂಕರ್ ತಾಪ ನಮ್ಗೆ ಒಳ್ಳೇದು ಮಾಡಿದ್ದಾರೆ, ನಮ್ಗೆ ಅನುಕೂಲ ಮಾಡಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸೇನೆಯ ತಾಲೂಕು ಅಧ್ಯಕ್ಷರಾಗಿ, ಆನೇಕಲ್ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಜಾಲಿ ವೆಂಕಟೇಶ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಮಾಡ್ತಾ ಇದ್ದೀವಿ. ಆನೇಕಲ್ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಅಣ್ಣಯ್ಯವ್ರನ್ನ ಆಯ್ಕೆ ಮಾಡ್ತಾರೆ. ಕೋಡಿ ಶಿವರಾಜ್ರವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಸರ್ವ ನಾಯಕರು ಸೋಮವಾರ ಅವರನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಕ್ರೀಡಾ ಅಧ್ಯಕ್ಷರಾಗಿ ನಮ್ಮ ಸುನೀಲ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗೂ ನಮ್ಮ ಬೆಂಗಳೂರು ನಗರ ವಿಭಾಗೀಯ ಅಧ್ಯಕ್ಷರಾಗಿ ನಮ್ಮ ದೊಡ್ಡಂಗಡ ಯಲ್ಲಪ್ಪ ಅವ್ರನ್ನ ಆಯ್ಕೆ ಮಾಡ್ತಾರೆ. ವಿಭಾಗೀಯ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ತಾಲೂಕು ಉಪಾಧ್ಯಕ್ಷರವರಿಗೆ ಸ್ವಾಗತವನ್ನು ಕೋರ್ತಾ, ಇನ್ನು ಮುಂದೆ ತಾಲೂಕಲ್ಲಿ ಬಹಳ ಆರೋಗ್ಯಪೂರ್ಣವಾಗಿ ತಾವು ತೊಡಗಿಸ್ಕೋಬೇಕು ಮತ್ತು ಶೋಷಿತರ, ದಮನಿತರ ಪರವಾಗಿ ನಿಂತು ತಾವು ರಿಪಬ್ಲಿಕನ್ ಸೇನೆಗೆ ಯಾವುದೇ ಒಂದು ಕೆಟ್ಟ ಹೆಸರನ್ನು ಬರದೆ ಸಮಾಜವನ್ನು ಕಟ್ಟಬೇಕು ಅನ್ನೋ ಆಶಾಭಾವನೆಯನ್ನು ನಿಮ್ಮ ಮೇಲೆ ಇಟ್ಟು ಆಯ್ಕೆ ಮಾಡಿದ್ದೀವಿ. ದಯಮಾಡಿ ಸಹಕರಿಸಬೇಕು ಮತ್ತು ಮುಂದಿನ ಸಭೆಯನ್ನು ತಾಲೂಕು ಅಧ್ಯಕ್ಷರಾದ ಜಾಲಿ ವೆಂಕಟೇಶ್ವರವರು ಅತಿ ಶೀಘ್ರದಲ್ಲಿ ನಮಗೆ ತಿಳಿಸ್ಬೇಕಂತ ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತಾ, ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಬಹಳಷ್ಟು ನಾಯಕರುಗಳಿಗೂ ಮತ್ತು ನಮ್ಮ BM ವೆಂಕಟೇಶ್ವರ ಅವರಿಗೆ ಜಿಲ್ಲೆಗೆ ತಗೊಳ್ಳೋಕ್ಕೆ ಮುಂದಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಜಿಲ್ಲಾಧ್ಯಕ್ಷರ ಜೊತೆ ಮಾತಾಡಿ ಅವ್ರನ್ನ ಜಿಲ್ಲೆಗೆ ತಗೊಳ್ಬೇಕಾಗಿದೆ.
ಹಾಗಾಗಿ ಮುಂದಿನ ಸಭೆಯಲ್ಲಿ ಅವ್ರನ್ನ ಆಯ್ಕೆ ಮಾಡ್ತೀವಿ. ಎಲ್ಲ ಯುವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ನಡೆಸ್ತಾ ಒಂದು ಸಭೆಯನ್ನು ಇಲ್ಲಿಗೆ ಇವತ್ತು ನೂತನವಾಗಿ ಆಯ್ಕೆಯಾದಂಥ ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಜಾಲಿ ವೆಂಕಟೇಶ್ವರವರ ಒಂದು ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಆನೇಕಲ್ ಐಬಿಯಲ್ಲಿ ಹಮ್ಮಿಕೊಂಡಿದ್ವಿ. ತುಂಬ ಯಶಸ್ವಿಯಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದು ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ನಾಯಕರು ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ತುಂಬ ಒಳ್ಳೆಯ ರೀತಿ ಸಂಘಟನೆ ಮುಂದುವರಿತಾ ಇದೆ. ತುಂಬ ಬಲಿಷ್ಠವಾಗಿ ನಮ್ಮ ಆನೇಕಲ್ ಭಾಗದ ನಾಯಕರು ಮತ್ತು ಎಲ್ಲ ಪದಾಧಿಕಾರಿಗಳು ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಒಂದು ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಭಾಳಷ್ಟು ನಾಯಕರು ಜಿಗ್ನಿಶಂಕರ್ ಸಾಹೇಬರ ನಂತರ ತಟಸ್ಥ ಆಗಿದ್ದಂಥ ನಾಯಕರು ಮುರಳಿ ಮನೆಗೆ ಅಂತೇಳಿ ಮರು ಸೇರ್ಪಡೆ ಆಗಿದೆ. ಕಾರ್ಯಕರ್ತರ ಸಭೆ ಮತ್ತು ಆನೇಕಲ್ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಈ ಸಭೆಯಲ್ಲಿ ಮಾಡಿದ್ದೀವಿ. ಹಾಗೆ ವಿಭಾಗೀಯ ಅಧ್ಯಕ್ಷರಾಗಿ ದೊಡ್ಡಗಡೆ ಯಲ್ಲಪ್ಪರ ಅವರನ್ನು ಮತ್ತು ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿಗಳಾಗಿ BM ವೆಂಕಟೇಶ್ ಮತ್ತು ತಾಯಪ್ಪರವರನ್ನು, ಆನೇಕಲ್ ತಾಲೂಕು ಅಧ್ಯಕ್ಷರಾಗಿ ಜಾಲಿ ವೆಂಕಟೇಶ್ವರವರನ್ನು, ಮಹಿಳಾ ಅಧ್ಯಕ್ಷರಾಗಿ ಕವಿತಾರವರನ್ನು ಮತ್ತು ತಾಲೂಕು ಉಪಾಧ್ಯಕ್ಷರಾಗಿ ಅಣ್ಣಯ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಹೆಬ್ಗೋಡಿ ಮುನರಾಜರವರು ಮತ್ತು ಕಾರ್ಯದರ್ಶಿಯಾಗಿ ಸೋಮೂರವರು ಮತ್ತು ಕ್ರೀಡಾ ಅಧ್ಯಕ್ಷರಾಗಿ ನಮ್ಮ ಸುನೀಲ್ ಮಾಸ್ಟರ್ ಅವರನ್ನು ಈ ಸಭೆಯಲ್ಲಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಭಾಳ ಆರೋಗ್ಯಪೂರ್ಣವಾಗಿ ಕಟ್ಟೋದ್ರ ಕಡೆ ಮತ್ತು ಶೋಷಿತರ ದಮನಿತರ ಪರವಾಗಿ ನಿಂತು ಸಂಘಟನೆಯನ್ನು ಬೆಳೆಸ್ತೀವಿ. ಎಲ್ಲರಿಗೂ ಜೈ ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಪ್ರಜ್ವಲ್ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯ ಹೋರಾಟಗಾರರಾದಂಥ ರವಣ್ಣವರ ನೇತೃತ್ವದಲ್ಲಿ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹಲವಾರು ಯುವಕರು, ಹಿರಿಯರು ಅತಿ ಹೆಚ್ಚಾಗಿ ಇವತ್ತು ನಮ್ಮ ಐಬಿನಲ್ಲಿ ಸೇರ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಮುಂದಿನ ಕಾರ್ಯಕ್ರಮನ ಈ ಸಂಘಟನೆನ ಉನ್ನತ ಮಟ್ಟಕ್ಕೆ ಹೋಗ್ತೈತೆ. ಈ ಸಂಘಟನೆ ಕಟ್ಟಿರೋಂಥ ನಮ್ಮ ಜಿಗ್ನಿಶಂಕರ್ ಸಾಹೇಬರಿಗೆ ಅವರಿಗೆ ನಾನು ವಿಶೇಷವಾಗಿ ಜೈ ಭೀಮ್ ಅಂತ ಹೇಳ್ತಾ, ಈ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಇದು ಒಂದು ಸ್ಥಾನಮಾನವಾಗಿ ಅನ್ಯಾಯ ಆದಂಥವ್ರಿಗೆ ನಿಟ್ಟಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತೈತೆ ಅಂತ ಹೇಳ್ತಾ ಎರಡು ಮಾತು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಅನಿಸ್ತಾ ಜೈ ಭೀಮ್. ಈ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ನನಗೆ ಆನೇಕಲ್ ತಾಲೂಕು ಮಹಿಳಾ ಉಪಾಧ್ಯಕ್ಷರಾಗಿ ನನಗೆ ಹುದ್ದೆಯನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಹಾಗೂ ಏನೇ ಒಂದು ವಿಚಾರಗಳಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ನಾವು ಸಂಘಟನೆನ ತುಂಬ ಗಟ್ಟಿಯಾಗಿ ನಡೆಸ್ಕೊಂಡು ನಾವು ನಿಲ್ತೀವಿ ಅಂತ ಈ ಎರಡು ಮಾತನ್ನ ಆಡ್ತಾ ಇದ್ದೀನಿ. ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪ್ರಜ್ವಲ್ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಯಾಕಂದರೆ ಈ ಒಂದು ಕಾರ್ಯಕ್ರಮ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ಸುಮಾರು ಯೂತ್ಸನ್ನು ನಾವು ಒಂದುಗೂಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸಂಘಟನೆನ ಬಲಪಡಿಸಿ ನಮ್ಮ ನೂತನವಾದ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ಜಾಲಿ ವೆಂಕಟ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಭೆಯಲ್ಲಿ ನಮ್ಮ ಜಿಗ್ನಿಶಂಕರ್ ಸಾಹೇಬ್ರ ಅವರು ಸಂಘಟನೆ ನೇತೃತ್ವದಲ್ಲಿ ಇವತ್ತು ನಮ್ಮ ಪ್ರಜ್ವಲ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಜಾಲಿ ವೆಂಕಟೇಶ್ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡಿ ನಮ್ಮನ್ನು ತಾಲೂಕು ಕಾರ್ಯದರ್ಶಿಯಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ನಮ್ಮ ಜಿಗ್ನಿಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾವು ಈ ಸಂಘಟನೆ ಕಟ್ಟಿ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟನೆ ಬೆಳೆಸ್ತೀರಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.